ಸಿನು ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ಎಚ್ ಡಿ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕೋರ್ಟ್ ಮೇಲೆ ನಂಬಿಕೆ ಇದೆ, ನಂಬಿಕೆಯನ್ನು ನಾನು ಇಟ್ಟಿದ್ದೀನಿ. ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ಎಚ್ ಡಿ ರೇವಣ್ಣಗೆ ಸಂಕಷ್ಟ. ಕೋರ್ಟ್ ಮೇಲೆ ನಂಬಿಕೆ ಇದೆ, ನಾನು ನಂಬಿಕೆಯನ್ನು ಇಟ್ಟಿದ್ದೀನಿ. ಯಾವತ್ತೂ ಕೂಡ ನ್ಯಾಯಾಲಯದ ಮೇಲೆ ನಂಬಿಕೆಯನ್ನು ಕಳ್ಕೊಂಡಿಲ್ಲ. ಇದು ಎಚ್ ಡಿ ರೇವಣ್ಣ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಹೇಳಿರುವಂತಹ ಹೇಳಿಕೆ. ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದಂತಹ ರೇವಣ್ಣ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದರು ರೇವಣ್ಣ. ರಾಜ್ಯ ಸರ್ಕಾರದಿಂದ ಮೇಲ್ಮನವಿ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದರು ರೇವಣ್ಣ. ಸಮಯ ಬಂದಾಗ ಎಲ್ಲ ವಿಷಯಗಳ ಬಗ್ಗೆ ನಾನು ಮಾತಾಡ್ತೀನಿ ಅಂತ ರೇವಣ್ಣ ಹೇಳಿದರು. ಟೈಮ್ ಬರಬೇಕಷ್ಟೇ, ಟೈಮ್ ಬಂದಾಗ ಮಾತಾಡ್ತೀನಿ ಅಂತ ಹೇಳಿದರು. ಮಾಜಿ ಸಚಿವ ಎಚ್ ಡಿ ರೇವಣ್ಣ ನಿಗೂಢವಾದಂತಹ ಮಾತುಗಳನ್ನು ಹಾಡಿದರು. ಲೈಂಗಿಕ ಕಿರುಕುಳ ಕೇಸಲ್ಲಿ ಎಚ್ ಡಿ ರೇವಣ್ಣಗೆ ರೈಟ್ ನಾವೀಗ ಸಂಕಷ್ಟ ಇದೆ. ಆದರೆ ಸಂಕಷ್ಟ ಇದ್ದರೂ ಕೂಡ ಕೋರ್ಟ್ ಮೇಲೆ ನಂಬಿಕೆ ಇದೆ. ಕೋರ್ಟಿನ ಮೇಲೆ ನಾನು ಯಾವತ್ತೂ ಕೂಡ ನಂಬಿಕೆಯನ್ನು ಕಳ್ಕೊಂಡಿಲ್ಲ, ವಿಶ್ವಾಸ ಇದೆ, ನಂಬಿಕೆ ಇದೆ ಅಂತ ಆಷಾಢ ಮಾಸದ ಪ್ರಥಮ ಶುಕ್ರವಾರ ಆದಂತಹ ಇವತ್ತು ಚಾಮುಂಡಿ ದರ್ಶನಕ್ಕೆ ಬಂದಾಗ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ರೇವಣ್ಣ ಅವರು ಹೊರಗಡೆ ಬಂದ ಮೇಲೆ ಮಾಧ್ಯಮಗಳ ಮುಂದೆ ಮಾತನ್ನು ಹೇಳಿದರು. ರಾಜ್ಯ ಸರ್ಕಾರದಿಂದ ಮೇಲ್ಮನವಿಯನ್ನು ಶೀಘ್ರದಲ್ಲಿ ನಾವು ಕಳಿಸ್ತೀವಿ, ಅದರ ಬಗ್ಗೆ ಮಾತಾಡ್ತೀವಿ. ಸಮಯ ಬಂದಾಗ ಎಲ್ಲ ವಿಚಾರಗಳ ಬಗ್ಗೆ ನಾನೇ ಮಾತಾಡ್ತೀನಿ ಅನ್ನುವಂತಹ ಮಾತನ್ನು ರೇವಣ್ಣ ಅವರು ಹೇಳಿದರು. ಸಮಯ ಯಾವಾಗ ಬರುತ್ತೆ, ರೇವಣ್ಣ ಯಾವಾಗ ಮಾತಾಡ್ತಾರೆ, ಅದು ಏನೇನು ವಿಚಾರಗಳು ಇನ್ನೂ ಇದೆ ಅನ್ನುವಂಥದ್ದು ಗೊತ್ತಿಲ್ಲ. ಇವತ್ತು ಮೈಸೂರಿನ ಚಾಮುಂಡೇಶ್ವರಿ ದರ್ಶನಕ್ಕೆ ಬಂದಾಗ ರೇವಣ್ಣ ಹೇಳಿದಂತಹ ಮಾತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರು ಏನು ಮಾತಾಡಿದ್ದಾರೆ ಅಂತ ಕೇಳ್ಕೊಂಬರೋಣ. ಬೈಟ್ ಪ್ಲೀಸ್. ಅದೆಲ್ಲ ತಲೆ ನ್ಯಾಯಾಲಯದ ಬಗ್ಗೆ ನನಗೆ ನಂಬಿಕೆ ಇದೆ. ಅದೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನೇನು ಯಾವ ನಿಮ್ಮ ಟಿವಿನಲ್ಲಿ ರೇವಣ್ಣ ಸಂಕಷ್ಟ ಅಂತಲ್ಲ, ಅದೆಲ್ಲ ನನಗೇನು ಅಂತ ಏನಿದಿಲ್ಲ. ಅದು ಟೈಮ್ ಬಂದಾಗ ಹೇಳ್ತೀನಿ. ಅದೆಲ್ಲ ತಲೆ ನ್ಯಾಯಾಲಯದ ಬಗ್ಗೆ ನನಗೆ ನಂಬಿಕೆ ಇದೆ. ಅದೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನೇನು ಯಾವ ನಿಮ್ಮ ಟಿವಿನಲ್ಲಿ ರೇವಣ್ಣ ಸಂಕಷ್ಟ ಅಂತಲ್ಲ, ಅದೆಲ್ಲ ನನಗೇನು ಅಂತ ಏನಿದಿಲ್ಲ. ಅದು ಟೈಮ್ ಬಂದಾಗ ಹೇಳ್ತೀನಿ. ಅದೆಲ್ಲ ತಲೆ ನ್ಯಾಯಾಲಯದ ಬಗ್ಗೆ ನನಗೆ ನಂಬಿಕೆ ಇದೆ. ಅದೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನೇನು ಯಾವ ನಿಮ್ಮ ಟಿವಿನಲ್ಲಿ ರೇವಣ್ಣ ಸಂಕಷ್ಟ ಅಂತಲ್ಲ, ಅದೆಲ್ಲ ನನಗೇನು ಅಂತ ಏನಿದಿಲ್ಲ. ಅದು ಟೈಮ್ ಬಂದಾಗ ಹೇಳ್ತೀನಿ.